ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಧರೆಯ ನೀರ್ಗೆ ಆಗಸದ ನೀರಿಳಿದು ಬೆರೆವಂತೆ ನರನ ಪ್ರಾಕ್ತನಕ್ಕೆ ನೂತನ ಸತ್ವ ಬೆರೆತು ಪರಿವುದಿ ವಿಶ್ವಜೀವನ ಲಹರಿಯು ಅನವರತ ಚಿರಪ್ರತ್ನ ನೂತ್ನ ಜಗ ಮಂಕುತಿಮ್ಮ. ಸೊ ಇವತ್ತು ನಾವು 129ನೇ ಮುಕ್ತಕದಲ್ಲಿದ್ದೀವಿ. ನಾವು ಕಳೆದ ಮುಕ್ತಕಗಳನ್ನು ಮೆಲುಕು ಹಾಕಿದರೆ ಸತ್ ಚಿತ್ ಆನಂದ ಘನ ಅನ್ನೋದನ್ನು ನೋಡಿದ್ವಿ. ಆ ಸಚ್ಚಿತ್ ಆನಂದ ಘನ ಪರಿಪೂರ್ಣವಾದಂಥದ್ದು, ಅದು ನಮ್ಮ ಸುತ್ತಮುತ್ತಲಿರೋಂಥ ಎಲ್ಲ ವಸ್ತುಗಳಲ್ಲಿ ನಮಗದು ಕಾಣಿಸುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಅದನ್ನು ನೋಡುವಾಗ ಪ್ರಮಾಣ ನಮಗೆ ಎಷ್ಟು ಸಿಕ್ಕತ್ತೆ, ಎಷ್ಟು ಹೊತ್ತಿರುತ್ತೆ ಅನ್ನೋದನ್ನು ಸ್ವಲ್ಪ ನಾವು ನೋಡ್ತಾ ಬಂದ್ವಿ. ನಾವು ಯಾವುದೇ ಅನುಭವವನ್ನು ಅಂತರ್ಗತ ಮಾಡಿಕೊಳ್ಳುವಾಗ ಅಥವಾ ಅದರ ಬಗ್ಗೆ ನಾವು ಹೇಳುವಾಗ 2-3 ಅಂಶಗಳು ಬಹಳ ಮುಖ್ಯ. ಒಂದು, ಆ ಅನುಭವ ಏನು ಅನ್ನೋದು. 2ನೇದು, ಅದು ಎಲ್ಲಿ ಅನ್ನೋದು. 3ನೇದು, ಅದು ಯಾವಾಗ ಅನ್ನೋದು. ಸೊ ಹಾಗೆ ಇದನ್ನು ನಾವು ವಸ್ತು, ದೇಶ, ಕಾಲ, ಇದನ್ನು 3 ಅಂಶಗಳು ಅಂತ ಹೇಳ್ತೀವಿ. ಸೊ ಈಗ ದೇಶ ಕಾಲಗಳ ಒಂದು ಸಾಪೇಕ್ಷತೆಯಲ್ಲಿಯೇ ನಾವು ಎಲ್ಲ ಅನುಭವಗಳನ್ನು ನಮ್ದಾಗಿಸ್ಕೊಳ್ತೀವಿ. ಎಲ್ಲ ವಸ್ತುಗಳನ್ನೂ ಕೂಡ ನಾವು ನೋಡೋದಕ್ಕೆ ಇಚ್ಛೆ ಪಡ್ತೀವಿ. ಈಗ ಒಂದು ಮನೆ ಇದೆ ಅಂತಂದರೆ ಅದು ಎಲ್ಲಿ ಮತ್ತು ಯಾವಾಗ. ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಹೇಳುವಾಗ ಯಾವಾಗ ಅಂತ ಬಂತು, ಅಲ್ಲಿಗೆ ಅಂತ ಅನ್ನುವಾಗ ದೇಶ ಬಂತು. ಸೊ ಹೀಗೆ ದೇಶ ಕಾಲಗಳು ಬಹಳ ಮುಖ್ಯವಾದಂಥವು. ಸೊ ದೇಶದ ಬಗ್ಗೆ ಹೊರಗೆ ಮತ್ತು ಒಳಗೆ, ಅದರ ಬಗ್ಗೆ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ. ಹೊರ ಒಳಗುಗಳು ಒಂದೇ ಅನ್ನೋಂಥ ಉದಾತ್ತವಾದಂಥ ಪರಿಕಲ್ಪನೆ ನಾವು ಕಳೆದ ಮುಕ್ತಕದಲ್ಲಿ ನೋಡಿದ್ವಿ. ಇಲ್ಲಿ ಕಾಲದ ಬಗ್ಗೆ ಬಹಳ ಸುಂದರವಾದಂಥ ಒಂದು ದೃಷ್ಟಾಂತವನ್ನು ಕೊಡ್ತಾ ವಿವರಿಸ್ತಾರೆ ಡಿವಿಜಿಯವರು. ನಾವು ಸಾಧಾರಣವಾಗಿ ಕಾಲದ ಪರಿಗಣನೆಯನ್ನು ನಮ್ಮ ಜೀವಮಾನದ ಸಾಪೇಕ್ಷತೆಯಲ್ಲಿ ಮಾಡ್ತೀವಿ. ಅಂದರೆ ನಾವೊಂದು 60 ವರ್ಷ ಇರ್ತೀವಿ ಅಂತಂದರೆ ನಮಗೆ ಯಾವುದೋ ಹೊಸದು ಅಂತಂದಾಗ ಯಾವುದೋ ನಾವು ನೆನ್ನೆನೋ ಮೊನ್ನೆನೋ ಹೋದ ತಿಂಗಳೋ ತೊಗೊಂಡಿದ್ದು ನನಗೆ ಹೊಸದು. 10 ವರ್ಷದಿಂದ ನನ್ನ ಹತ್ರ ಇದ್ದಿದ್ದು ಅದೇನು ಹೊಸದಲ್ಲ ಅಂತ ನನಗೆ ಅನಿಸುತ್ತೆ. ಹಾಗೆ ವಸ್ತುಗಳ ಮೇಲೆ ಕೂಡ ನಾನು ಈ ಹೊಸ ಹಾಳತೆಗಳನ್ನು ನಾನು ತೀರ್ಮಾನ ಮಾಡಬೇಕಾಗತ್ತೆ. ಒಂದು ಶರ್ಟು, ಅದು ನಾನು ಇವತ್ತು ಹೊಸದಾಗಿ ತೊಗೊಂಡಿರ್ತೀನಿ, ಬಟ್ ಅಟ್ಲೀಸ್ಟ್ ಇನ್ನೊಂದು 6 ತಿಂಗಳೋ 1 ವರ್ಷನಾದರೂ ಅದು ಹೊಸದು ಅಂತಲೇ ನಾನು ಅಂದ್ಕೊಂಡಿರ್ತೀನಿ ಸಾಧಾರಣವಾಗಿ. ಇವಾಗಲೂ ಕೂಡ ನಿತ್ಯ ಹೊಸ ಬಟ್ಟೆಗಳನ್ನು ತೊಗೊಳ್ಳೋವಂಥವ್ರು ಜಾಸ್ತಿ ಜನ ಇಲ್ಲ. ಆದರೆ ಹಾಲು ಹಾಗಲ್ಲ. ಹಾಲು ನಾನು ನೆನ್ನೆ ತೊಗೊಂಡಂಥ ಹಾಲು ನಾಳೆಗದು ಹೊಸ ಹಾಲು ಆಗಿರಲ್ಲ ಅಲ್ವಾ, ಅದು ಹಳತಾಗೋಗಿರುತ್ತೆ. ಸೊ ಹೀಗೆ ಕಾಲದ ಪರಿಗಣನೆಯನ್ನು ನಾವು ಯಾವ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ, ಯಾವ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಈಗ ನಾವು ಬ್ರಹ್ಮನನ್ನು ಕುರಿತು ಆಲೋಚನೆ ಮಾಡುವಾಗ, ಇಡೀ ಜಗತ್ತನ್ನು ಕುರಿತು ಆಲೋಚನೆ ಮಾಡುವಾಗ ಯಾವ ರೀತಿಯ ಮಾನದಂಡವನ್ನು ಅಥವಾ ಪ್ರಮಾಣಗಳನ್ನು ನಾವು ಇಟ್ಕೊಳ್ಬೇಕು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್, ಸ್ವಾರಸ್ಯಕರವಾದಂಥದ್ದು. ನಾವು ನೋಡ್ದಂಗೆ ಈ ಜೀವನ ಲಹರಿ ಯಾವುದ್ರದ್ದು, ವಿಶ್ವಜೀವನದ ಲಹರಿ ಅಂದರೆ ಹರ್ಕೊಂಡು ಹೋಗ್ತಾ ಇರೋವಂಥದ್ದು ಅಂತ, ಅದು ಅನವರತ ಪರಿವುದು. ನಮಗೆ ಸಮಯ ಅಂತ ಲೆಕ್ಕ ಹಿಡಿದ್ರೆ ಅದೆಷ್ಟೋ ಕೋಟಿ ವರ್ಷದ ಹಿಂದೆ ಡೈನಾಸೋರ್ ಇತ್ತಂತೆ, ಇನ್ನೊಂದಿತ್ತಂತೆ ಅಂತ ನಾವು ಕೇಳ್ತೀವಿ ಅಲ್ವಾ. ಸೊ ಆವಾಗಿಂದ ಇವಾಗಿನವರೆಗೂ ಯಾವುದೋ ಒಂದು ಕಂಟಿನ್ಯೂಸ್ ಆಗಿ ಹರ್ಕೊಂಡು ಬರ್ತಾ ಇದೆ ಜೀವನ. ಸೊ ಹಾಗೆ ಅಂತಹ ಒಂದು ಹರ್ಕೊಂಡು ಬರ್ತಾ ಇರುವಂಥ ಒಂದು ಜೀವನದ ಲಹರಿಗೆ ಯಾವ ರೀತಿಯ ಪರಿಗಣನೆಯನ್ನು ನಾವು ಮಾಡಿಕೊಳ್ಬೇಕು
ಅನ್ನೋದು ನಮಗೆ ಇವಾಗ ಪ್ರಶ್ನೆ ಬರುತ್ತೆ. ಯಾವುದು ಹೊಸದು, ಯಾವುದು ಹಳೇದು? ಇದರಲ್ಲಿ ಹಳೇದು ಹೊಸದು ಅಂತ ಹೇಳೋದಕ್ಕೆ ಸಾಧ್ಯವಾ? ಅದು ಪ್ರಶ್ನೆ. ಅದಕ್ಕೆ ನಾವು ತಗೊಳ್ಬಹುದಾದಂಥ ಒಂದು ಉದಾಹರಣೆ, ಇವಾಗ ಮಳೆಗಾಲದಲ್ಲಿ ನೀರು ಬರುತ್ತೆ. ನಮ್ಮ ಕ್ಷೇತ್ರದಲ್ಲಿ ಕಪಿಲೆ ಹರಿತಾ ಇದ್ದಾಳೆ. ವಯನಾಡ್ ಕ್ಷೇತ್ರದಲ್ಲಿ ಮಳೆ ಚೆನ್ನಾಗಿ ಬಂದರೆ ನದಿಯಲ್ಲಿ ನೀರು ಚೆನ್ನಾಗಿ ಬರುತ್ತೆ. ಸೊ ಮಳೆಗಾಲದಲ್ಲಿ ನಾವು ನೋಡ್ತೀವಿ ಕಪಿಲಾ ನದಿ ಹರಿಯುವಂಥ ನೀರಿನ ಬಣ್ಣ ಬದಲಾಗ್ಬಿಡುತ್ತೆ, ಮಣ್ಣಿನ ಬಣ್ಣ ಇರುತ್ತೆ. ಯಾಕೆ ಮಣ್ಣಿನ ಬಣ್ಣ ಬಂತು? ಅದು ಹೊಸದಾಗಿ ಬಿದ್ದಂಥ ಮಳೆ ಮಣ್ಣನ್ನು ಕೊಚ್ಕೊಂಡು ಬರ್ತಾ ಅದು ನಮ್ಮ ಊರಿಗೆ ಬರೋ ಹೊತ್ತಿಗೆ ಅದು ಮಣ್ಣಿನ ಬಣ್ಣದ ನೀರಾಗ್ಬಿಟ್ಟಿರುತ್ತೆ. ಸೊ ಆವಾಗ ನಾವೇನು ಹೇಳ್ತೀವಿ, ಹೊಸ ನೀರು ಬಂದಿದೆ. ಮಳೆಗಾಲದಲ್ಲಿ ಹೊಸ ನೀರು ಅಂತ ಹೇಳ್ತೀವಿ ಅಲ್ವಾ? ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆ? ಕಳೆದ ತಿಂಗಳು ಈ ಥರ ಬಣ್ಣ ಈ ಥರ ಇರಲಿಲ್ಲ, ಇವಾಗ ಹೊಸದಾಗಿ ಬದಲಾಗಿದೆ, ಅದಕ್ಕೋಸ್ಕರ ನೀರು ಹೊಸದು ಅಂತ. ಆದರೆ ಆ್ಯಕ್ಚುಲಿ ನೋಡಿದ್ರೆ ಹರಿಯುವಂಥ ಕಪಿಲೆ ಪ್ರತಿ ಕ್ಷಣಕ್ಕೂ ಹೊಸ ನೀರನ್ನು ನಮ್ಮ ಊರಿಗೆ ತಂದುಕೊಡ್ತಾ ಇರ್ತಾಳೆ. ಯಾಕೆ? ಅದು ಹರಿದು ಹೊರಟೋಯ್ತು ಮುಂದಕ್ಕೆ. ಇವಾಗ ಹರಿತಾ ಇರೋವಂಥ ನೀರು ಮುಂದಿನ ಕ್ಷಣ ನನ್ನ ಜಾಗದಲ್ಲಿ ಇಲ್ಲ, ಅದು ಹರ್ಕೊಂಡು ಮುಂದಕ್ಕೆ ಹೊರಟೋಗಿದೆ. ಸೊ ಹರಿಯುವ ನೀರು ಯಾವಾಗಲೂ ಹೊಸದೇ. ಆದರೆ ಕಪಿಲೆ ನದಿಯಾಗಿ ಅದೆಷ್ಟು 1000 ವರ್ಷದಿಂದ ಇಲ್ಲಿ ಹರಿತಾ ಇದ್ದಾಳೋ ನಮಗೆ ಗೊತ್ತಿಲ್ಲ. ನದಿ ಕಂಟಿನ್ಯೂಸ್ ಆಗಿ ಹರಿತಿದೆ. ನದಿಯಲ್ಲಿ ಹರಿತಾ ಇರೋವಂಥ ನೀರು ಪ್ರತಿ ಕ್ಷಣಕ್ಕೂ ಹೊಸದು. ಹಾಗಾದರೆ ಅದು ಕಪಿಲೆಗೆ ನೀರು ಎಲ್ಲಿಂದ ಬಂತು? ಮಳೆಯಿಂದ ಬಂತಲ್ವಾ? ಮಳೆಗೆ ಎಲ್ಲಿಂದ ಬಂತು ನೀರು ಅಂತ ಕೇಳಿದರೆ ಅದು ಆಗಸದಲ್ಲಿತ್ತು, ಆಕಾಶದಲ್ಲಿ ಮೋಡದಲ್ಲಿತ್ತು. ಮೋಡದಲ್ಲಿ ಎಲ್ಲಿಂದ ಬಂತದ್ದು ಸೇರಿಕೊಳ್ತು ನೀರು ಅಂತಂದರೆ ತಿರ್ಗಾ ಅದು ಭೂಮಿಯಿಂದಲೇ ಮೇಲಕ್ಕೆ ಹೋಗಿ ಮೋಡವಾಗಿ ಘನೀಕೃತವಾಗಿ ಅದು ಮಳೆಯ ಹನಿಗಳ ರೂಪದಲ್ಲಿ ಮೇಲಿಂದ ಕೆಳಗೆ ಬಿತ್ತು. ತಿರ್ಗಾ ಅದು ಇಲ್ಲಿಂದ ಹರಿತಾ ಇದೆ. ಇವಾಗ ಕಪಿಲೆ ಕಾವೇರಿಗೆ ಸೇರುತ್ತೆ, ಕಾವೇರಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ, ಸಮುದ್ರದಿಂದ ತಿರ್ಗಾ ಮೇಲಕ್ಕೆ ಹೋಗುತ್ತೆ ನೀರು. ಸೊ ಹಾಗೆ ಹೊಸದಾಗಿ ನನಗೆ ಇವತ್ತು ಮಳೆಗಾಲದಲ್ಲಿ ಕಾಣಿಸ್ತಾ ಇರೋವಂಥ ಈ ನೀರು ಆ್ಯಕ್ಚುಲಿ ಹಳೇದು. ಸೊ ಆ ಹಳೆಯ ನೀರೇ ಹೊಸದಾಗಿ ಬರ್ತಾ ಇದೆ. ಹಾಗೇ ಮನುಷ್ಯನಿಗೆ ಯಾವುದೋ ಒಂದು ಹೊಸದು ಅಂತ ಕಾಣಿಸಿದ್ರೆ ಆ ಹೊಸದು ಇವಾಗ ಸೇರ್ಕೊಳ್ತಾ ಇದೆ, ಆದರೆ ಆ್ಯಕ್ಚುಲಿ ಅದು ಬಹಳ ಹಳೇದು. ಯಾಕೆ? ಮನುಷ್ಯನ ಜೀವನ ಲಹರಿಯೇ ಅದು ಯಾವಾಗ ಶುರುವಾಯಿತು ಅಂತ ಗೊತ್ತಿಲ್ಲದೆ ಇರೋವಂಥ ಒಂದು ನದಿ, ಒಂದು ಲಹರಿ, ಅದು ನಡೀತಾ ಇದೆ, ಹರಿತಾ ಇದೆ. ಹಾಗೆ ಹರಿತಾ ಇರೋವಂಥ ನದಿಯಲ್ಲಿ ಹೊಸತನ ಬರ್ತಾ ಇದೆ ಅಂತಂದರೆ ಹಳೇದು ಹೊರಟೋಯ್ತಾ ಅಂತ ಪ್ರಶ್ನೆ ಬರುತ್ತೆ. ಹಳೇದು ಯಾವತ್ತೂ ಹೋಗಲ್ಲ, ಅದು ಅದಲ್ಲೇ ಇರುತ್ತೆ. ಅದರ ಜೊತೆಗೆ ಹೊಸದು ಸೇರ್ಕೊಳ್ತಾ ಬರುತ್ತೆ. ಸೊ ನರನ ಪ್ರಾಕ್ತನಕ್ಕೆ, ಹಳೆಯತನಕ್ಕೆ ನೂತನ ಸತ್ವ ಬೆರೀತಾ ಇದ್ದಂಗೆ ಅದು ಹೊಸದಾಗಿ ನಮಗೆ ಗೋಚರವಾಗುತ್ತೆ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ನಮ್ಮಲ್ಲಿ ಸಾಧಾರಣ ಈ ಹಳೇದು ಹೊಸದು ಅಂತೆಲ್ಲ ಅಂದ್ಕೊಳ್ಳುವಾಗ ಕೆಲವ್ರಿಗೆ ಹಳೆಯದ್ರ ಬಗ್ಗೆ ಬಹಳ ಶ್ರದ್ಧೆ ಇರುತ್ತೆ, ಕೆಲವ್ರಿಗೆ ಹಳೆಯದ್ರ ಬಗ್ಗೆ ಅಗೌರವ ಇರುತ್ತೆ. ಏನದೆಲ್ಲ ಹಳೆ ಗೊಡ್ಡು ವಿಚಾರಗಳು, ಅವೆಲ್ಲ ಸರಿ ಇಲ್ಲ ಅಂತ. ಹೊಸದ್ರ ಬಗ್ಗೆನೂ ಅಷ್ಟೇ, ಹೊಸದು ಬಂದದ್ದೆಲ್ಲ ಸರಿ ಅಂತ ಕೆಲವ್ರಿಗೆ ಅನಿಸುತ್ತೆ, ಅಯ್ಯೋ ಹೊಸದು ಯಾವುದು ಬೇಡಪ್ಪ ಅಂತ ದೂರ ಇರೋವಂಥವ್ರು ಕೆಲವರು ಇರ್ತಾರೆ. ಇಲ್ಲಿ ಮುಂದಿನ 2-3 ಪದ್ಯಗಳಲ್ಲೂ ಕೂಡ TVGಯವರು ಈ ಕಾಲ ಪರಿಗಣನೆ, ಹಳೇದು ಹೊಸದ್ರ ಬಗ್ಗೆ ವಿವರವನ್ನು ಕೊಡ್ತಾರೆ. ಅಲ್ಲಿ ಮತ್ತೆ ಇದನ್ನು ನೋಡ್ಬೋದು. ಅದೇ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದೇನಪ್ಪ ಅಂತಂದರೆ, ಹಳೆಯದೂ ಇದ್ದು ಹೊಸದೂ ಇರುತ್ತೆ ಅನ್ನೋದಾದರೆ ಅದು ಹೇಗೆ ಸಾಧ್ಯ? ಅದು ನಿಜಕ್ಕೂ ಸಾಧ್ಯವಾ ಅಂತ. ಸೊ ಇದಕ್ಕೆ ನಾವೊಂದು ಮರವನ್ನು ನೋಡೋಣ. ಒಂದು ಮರ ಸಸಿಯಾಗಿತ್ತು, ಗಿಡವಾಯಿತು, ದೊಡ್ಡದಾಗಿ ಮರವಾಯಿತು. ಆ ಮರದಲ್ಲಿ ಹಳೆಯ ಬೇರು ಮತ್ತು ಹಳೆಯ ಕಾಂಡ ಇನ್ನೂ ಹಾಗೇ ಇದೆ, ಅದು ಹೋಗಿಲ್ಲ. ಆದರೆ ಹೊಸ ಎಲೆಗಳು ಬರ್ತಾ ಇವೆ, ಹೊಸ ಎಲೆಗಳು ಬೀಳ್ತಾ ಇವೆ. ಬಿದ್ದ ಜಾಗದ ತುಂಬೋದಿಕ್ಕೆ ಅಂಥೇಳಿ ಇನ್ನಷ್ಟು ಹೊಸ ಎಲೆಗಳು ಬರ್ತಾ ಇವೆ. ಹಾಗೆ ನಾವು ನಿತ್ಯ ಹೂ ಕಿತ್ತಷ್ಟು ಒಂದು ರೋಸಾ ಗಿಡದಲ್ಲೂ ಕೂಡ ಹೊಸ ಹೂವುಗಳು ಬರ್ತಾ ಇರುತ್ತೆ. ಮಲ್ಲಿಗೆ ಹೂ ನಾವು ಕಿತ್ತಷ್ಟು ಆ ಕಾಲದಲ್ಲಿ ಹೊಸ ಮಲ್ಲಿಗೆ ಹೂವುಗಳು ಅದೇ ಗಿಡದಲ್ಲಿ ಬರ್ತಾ ಇರುತ್ತೆ. ಅಕಸ್ಮಾತ್ ಆ ಕಾಂಡ ಇರುತ್ತಲ್ಲ, ದಪ್ಪ ಕಾಂಡ ಮರದ್ದು, ಅದೇ ಉರುಳು ಹೋಯ್ತು ಅಂದ್ಕೊಳ್ಳೋಣ, ಆವಾಗ ಮರವೇ ಇಲ್ಲದಂತಾಗುತ್ತೆ. ಸೊ ನಿರಂತರವಾಗಿ ಮುಂದುವರ್ಕೊಂಡು ಹೋಗಬೇಕಾದಂಥ ಕೆಲವು ಅಂಶಗಳು ಆ ಮರದಲ್ಲಿದೆ, ಹೊಸದಾಗಿ ನಿತ್ಯ ಸೇರೋಂಥ ಅಂಶಗಳು ಆ ಮರದಲ್ಲಿದೆ. ಅದಕ್ಕೋಸ್ಕರ ಆ ಮರದಲ್ಲಿ ಒಂದು ರೀತಿಯ ಮುಂದುವರಿಕೆಯನ್ನು ನಾವು ನೋಡ್ತೀವಿ. ಸೊ ವಿಶ್ವ ಜೀವನದಲ್ಲೂ ಕೂಡ ಹಾಗೆ ನಿರಂತರವಾಗಿ ಒಂದು ರೀತಿಯಲ್ಲಿ ಅಡಿಪಾಯದಂತೆ ಇರೋಂತಹ ಪ್ರಾಕ್ತನ, ಹಳೆಯತನ ಇದೆ. ಆ ಹಳೆಯತನದ ಬುನಾದಿಯ ಮೇಲೆ, ಅಡಿಪಾಯದ ಮೇಲೆ ಹೊಸದು ಬಂದು ಸೇರಿಕೊಳ್ಳುತ್ತೆ, ಮತ್ತು ಅದು ಹಳೆಯದಾಗತ್ತೆ,
ಹಳೇದಾಗಿದ್ದು ಮತ್ತೆ ಹೊಸದಾಗತ್ತೆ. ಸೊ ಈ ಸೈಕಲ್, ಈ ಸರ್ಕಲ್ ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದ್ರಿಂದ ವಿಶ್ವ ಜೀವನ ಲಹರಿ ಅದೆಂಥದಪ್ಪ ಅಂತಂದರೆ ಚಿರ ಪುರಾತನ ನಿತ್ಯ ನೂತನ, ಹಳೇದು ಮತ್ತು ಹೊಸದು ಇವೆರಡರ ಸುಂದರವಾದಂಥ ಸಮ್ಮಿಳನ.